ಶಾಂತಿಯ ನೆಲೆ. ಆದರೆ ಇವತ್ತು ಇಲ್ಲಿ ಕೇಳಿಬರುತ್ತಿರುವ ಮಾತುಗಳು ಭಾರವಾಗಿವೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಹಿನ್ನೆಲೆ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ ವೃತ್ತದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಭಾವುಕರಾಗ್ತಾರೆ. ಏನು ಹೇಳಬೇಕೆಂದು ನನಗೆ ತೋಚುತ್ತಿಲ್ಲ. ಈ ನೋವನ್ನ ಭರಿಸುವ ಶಕ್ತಿಯನ್ನ ದೇವರು ಅವರ ಕುಟುಂಬಕ್ಕೆ ನೀಡಲಿ. ಈ ರೀತಿಯ ಘಟನೆ ಆಗಬಾರದಿತ್ತು, ಆದರೆ ಆಗಿ ಹೋಗಿದೆ. ಅವರ ಮಾತುಗಳಲ್ಲಿ ಕೇವಲ ರಾಜಕೀಯ ಪ್ರತಿಕ್ರಿಯೆ ಮಾತ್ರವಲ್ಲ, ಮಾನವೀಯತೆ ಕೂಡ ವ್ಯಕ್ತವಾಗಿತ್ತು. ಅಪರಾಧ ನಡೆದ ಸಂದರ್ಭದಲ್ಲಿ ನಾನು ಹೇಳಬೇಕಿದ್ದನ್ನು ಆಗಲೇ ಹೇಳಿದ್ದೆ. ಇವತ್ತು ನಾನು ಹೇಳಿದ್ದೇ ಸತ್ಯ ಎಂಬಂತೆ ಸಾಬೀತಾಗಿದೆ. ಈ ಮಾತುಗಳು ಈಗ ಮತ್ತಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಒಂದು ಕಡೆ ಕಾನೂನು ತನ್ನ ಕೆಲಸ ಮಾಡುತ್ತಿದೆ, ಇನ್ನೊಂದು ಕಡೆ ರಾಜಕೀಯ ಹೇಳಿಕೆಗಳು ಹೊಸ ವಿವಾದಗಳಿಗೆ ದಾರಿ ಮಾಡಿಕೊಡುತ್ತಿವೆ. ಚಿಕ್ಕಮಗಳೂರು ಇಂದಿನ ಈ ಘಟನೆಯೊಂದಿಗೆ ಮತ್ತೆ ಸುದ್ದಿಯ ಕೇಂದ್ರ ಬಿಂದುವಾಗಿದೆ. ಈ ಘಟನೆ ಕೇವಲ ಒಂದು ತೀರ್ಪು ಮಾತ್ರವಲ್ಲ, ರಾಜಕೀಯ, ನ್ಯಾಯ ಮತ್ತು ಮಾನವೀಯ ಭಾವನೆಗಳ ಸಂಗಮವಾಗಿ ಪರಿಣಮಿಸಿದೆ. ಆದರೆ ಈ ಥರ ಘಟನೆಗಳಾಗಿದೆ, ಅದಕ್ಕೆ ನಾನೇನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ಈ ನೋವನ್ನು ಸಹಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಬರಲಿಕ್ಕೆ ಮಾತನ್ನು ಕೇಳಬಹುದು. ಈ ಥರ ಘಟನೆಗಳು ಆಗಬಾರ್ದಾಗಿತ್ತು. ಏನು ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ನಾನೇನು ಹೇಳಬೇಕು ಹೇಳಿದ್ದೆ. ಇವತ್ತು ನಾನೇನು ಹೇಳಿದ್ದೆ ಅದೇ ಸತ್ಯ ಅನ್ನೋಂಥದ್ದು ಸಾಬೀತಾಗಿದೆ. ಸೊ ಈ ಥರ ಘಟನೆಗಳು ಆಗಬಾರ್ದಾಗಿತ್ತು, ಆಗಿದೆ. ಸರ್, ಕೊನೆ ಪ್ರಶ್ನೆ ಸರ್, ಅಂದರೆ ನಿಮ್ಮ ಪುತ್ರನ ಹೆಸರು ಉಲ್ಲೇಖ ಆಗಿರೋದ್ರಿಂದ ಸರ್, ಮುಸ್ಲಿಂ ಮುಖಂಡರು ಒಂದು ನೆನ್ನೆ ಪ್ರೆಸ್ ಮೀಟನ್ನು ಮಾಡಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಸರ್. ರಾಘವೇಂದ್ರ ಅವರನ್ನ ಶಾಮನೂರು ಶಿವಶಂಕರಪ್ಪ ಅವರು ಗೆಲ್ಲಿಸಬೇಕು ಅಂತ ಹೇಳಿದಾಗ ಅವರ ಮೇಲೆ ಕ್ರಮ ಆಗಲಿಲ್ಲ ಅಂತ ಮಾಹಿತಿ ಇಲ್ಲ.